ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ರಾಷ್ಟ್ರೀಯ ಶಕ್ತಿ. ರಾಷ್ಟ್ರೀಯ ಶಕ್ತಿಯ ಅರ್ಥ, ಪ್ರಾಮುಖ್ಯತೆ, ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳ ಬಗ್ಗೆ ತಿಳ್ಕೊಳ್ಳುವ. ಪುಟ ಸಂಖ್ಯೆ 19ರಲ್ಲಿದೆ ನೋಡಿ. ಪುಟ ಸಂಖ್ಯೆ 19 ತೆಗೀರಿ. ನೀವು ಪರೀಕ್ಷೆಗೆ ಓದ್ಕೊಳ್ಬೇಕಾಗುವಾಗ ಈ ಬ್ಲಾಕ್ 1ರಿಂದ ಬ್ಲಾಕ್ 2, 3, 4 ಬ್ಲಾಕಿನಿಂದ ಏನು ಮಾಡಬೇಕು, ಮೊದಲಿಗೆ 15 ಅಂಕದ ಪ್ರಶ್ನೆಗಳನ್ನು ಓದ್ತಾ ಹೋಗಬೇಕು. ಪ್ರತಿಯೊಂದು ಬ್ಲಾಕಿನಿಂದಲೂ ಕೂಡ 15 ಅಂಕದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಬೇಕು. ಹಾಗೆಯೇ 10 ಅಂಕದ 2 ಪ್ರಶ್ನೆಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಓದ್ಕೊಳ್ಬೇಕು. ಪ್ರತಿ ಬ್ಲಾಕಿನಿಂದ 2 ಪ್ರಶ್ನೆ, ಮತ್ತು 5 ಅಂಕದ ಪ್ರಶ್ನೆ ಕೂಡ ಹಾಗೆ ಪ್ರತಿ ಬ್ಲಾಕಿನಿಂದ 5 ಅಂಕದ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಬೇಕು. ಆ ರೀತಿ ಓದ್ಕೊಂಡ್ರೆ ನಮಗೆ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಾವೀಗ ಓದಬೇಕಾಗಿರುವಂಥದ್ದು ರಾಷ್ಟ್ರೀಯ ಶಕ್ತಿಯ ಅರ್ಥ, ಪ್ರಾಮುಖ್ಯತೆ ಮತ್ತು ಗೋಚರ ಅಂಶಗಳಾಗಿದೆ. ಮೊದಲನೇದಾಗಿ ಅರ್ಥವನ್ನು. ರಾಷ್ಟ್ರೀಯ ಶಕ್ತಿ ಅಂದರೆ ಏನು? ರಾಷ್ಟ್ರೀಯ ಶಕ್ತಿಯು ರಾಜ್ಯ ವ್ಯವಸ್ಥೆಯ ಒಂದು ಲಕ್ಷಣ. ರಾಜ್ಯದ ವ್ಯವಸ್ಥೆಯ ಒಂದು ಲಕ್ಷಣವೇ ರಾಷ್ಟ್ರೀಯ ಶಕ್ತಿ. ರಾಷ್ಟ್ರೀಯ ಶಕ್ತಿಯು ಇಡೀ ರಾಜ್ಯ ವ್ಯವಸ್ಥೆಯನ್ನು ರಕ್ಷಿಸುವಂತಹ ಪ್ರಬಲ ಹಾಗೂ ಅನಿವಾರ್ಯವಾದ ಸಾಧನ ಅಂತ ಆಗಿದೆ. ಇಲ್ಲಿ ಅದು ರಾಷ್ಟ್ರವನ್ನು ರಕ್ಷಿಸುವಂತಹ ಪ್ರಬಲವಾದ ಸಾಧನ ಆಗಿರುವಂಥದ್ದು. ರಾಷ್ಟ್ರೀಯ ಶಕ್ತಿಯನ್ನು ಬಲ, ಸಾಮರ್ಥ್ಯ, ಪ್ರಭಾವ, ಪ್ರಾಬಲ್ಯ, ಒತ್ತಡ ಮುಂತಾದ ಹೆಸರುಗಳಿಂದ ಗುರುತಿಸ್ಬೋದು. ರಾಷ್ಟ್ರೀಯ ಶಕ್ತಿ ಅಂದರೆ ಒಂದು ಒತ್ತಡ ಅಥವಾ ರಾಷ್ಟ್ರೀಯ ಶಕ್ತಿಯನ್ನು ಒಂದು ಸಾಮರ್ಥ್ಯ ಅಂತ ಹೇಳ್ಬೋದು. ಇದನ್ನು ವ್ಯಾಖ್ಯೆಗಳಲ್ಲಿ ನೋಡುವುದಾದರೆ ಹ್ಯಾನ್ಸ್ ಮಾರ್ಗೆನ್ಥೋರ್ ಅವರ ಪ್ರಕಾರ ಒಬ್ಬ ವ್ಯಕ್ತಿಯ ಇತರರ ಮನಸ್ಸು ಮತ್ತು ಕಾರ್ಯಗಳ ಮೇಲೆ ಪ್ರಭಾವ ಬೀರಲು ಹೊಂದಿರುವ ಸಾಮರ್ಥ್ಯವೇ ಶಕ್ತಿ. ಒಬ್ಬ ವ್ಯಕ್ತಿಯ ಇತರರ ಮನಸ್ಸು ಮತ್ತು ಕಾರ್ಯಗಳ ಮೇಲೆ ಪ್ರಭಾವ ಬೀರಲು ಹೊಂದಿರುವ ಸಾಮರ್ಥ್ಯವೇ ಶಕ್ತಿ. ಇನ್ನು ಆರ್ಗನ್ಸ್ ಕೀ ಅವರ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಗುರಿ ಸಾಧನೆಗೋಸ್ಕರ ಇತರರ ನಡವಳಿಕೆಯ ಮೇಲೆ ಪ್ರಭಾವ ಬೀರಲು ಹೊಂದಿರುವ ಸಾಮರ್ಥ್ಯವೇ ಶಕ್ತಿ. ಒಬ್ಬ ವ್ಯಕ್ತಿ ತನ್ನ ಗುರಿ ಸಾಧನೆಗೋಸ್ಕರ ಇತರರ ನಡವಳಿಕೆಯ ಮೇಲೆ ಪ್ರಭಾವ ಬೀರಲು ಹೊಂದಿರುವ ಸಾಮರ್ಥ್ಯವೇ ಶಕ್ತಿ ಎಂದು ವ್ಯಾಖ್ಯಾನ ಮಾಡಲಾಗಿರುವಂಥದ್ದು. ಇಲ್ಲಿ ಪ್ರಾಮುಖ್ಯತೆ ಮತ್ತು ಮಹತ್ವ. ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆ ಮತ್ತು ಮಹತ್ವದಲ್ಲಿ ಮೊದಲನೆಯ ಪಾಯಿಂಟ್, ರಾಷ್ಟ್ರೀಯ ಶಕ್ತಿಯು ರಾಜ್ಯ ವ್ಯವಸ್ಥೆಯ ಒಂದು ಲಕ್ಷಣ. ರಾಷ್ಟ್ರೀಯ ಶಕ್ತಿ ರಾಜ್ಯ ವ್ಯವಸ್ಥೆಯ ಒಂದು ಲಕ್ಷಣ. ರಾಷ್ಟ್ರೀಯ ಶಕ್ತಿಯು ಇಡೀ ರಾಜ್ಯ ವ್ಯವಸ್ಥೆಯನ್ನು ರಕ್ಷಿಸುವ ಪ್ರಬಲ ಹಾಗೂ ಅನಿವಾರ್ಯವಾದ ಸಾಧನವಾಗಿದೆ. ರಾಷ್ಟ್ರೀಯ ಶಕ್ತಿಯು ರಾಜ್ಯ ವ್ಯವಸ್ಥೆಯ ಒಂದು ಲಕ್ಷಣ. ರಾಷ್ಟ್ರೀಯ ಶಕ್ತಿಯು ಇಡೀ ರಾಜ್ಯ ವ್ಯವಸ್ಥೆಯನ್ನು ರಕ್ಷಿಸುವ ಪ್ರಬಲ ಹಾಗೂ ಅನಿವಾರ್ಯವಾದ ಸಾಧನ ಆಗಿದೆ. ಪಾಯಿಂಟ್ ನಂಬರ್ 2, ರಾಷ್ಟ್ರೀಯ ಶಕ್ತಿಯು ರಾಜ್ಯದ ಮುಂದುವರಿಕೆಗೆ ಅನಿವಾರ್ಯ. ಈ ರಾಷ್ಟ್ರೀಯ ಶಕ್ತಿ ಯಾಕೆ ಬೇಕು? ರಾಷ್ಟ್ರೀಯ ಶಕ್ತಿ ರಾಜ್ಯ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅದು ಅನಿವಾರ್ಯ ಆಗಿದೆ. 3ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಆಳವಾಗಿ ತಿಳಿದುಕೊಳ್ಬೇಕು ಅಂತಾದರೆ ನಮಗೆ ರಾಷ್ಟ್ರೀಯ ಶಕ್ತಿ ಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಆಳವಾಗಿ ತಿಳಿದುಕೊಳ್ಳಲು. 4, ರಾಜಕೀಯ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳಲು ರಾಷ್ಟ್ರೀಯ ಶಕ್ತಿ ಬೇಕು. ರಾಜಕೀಯ ಚಟುವಟಿಕೆಗಳು. ಪಾಯಿಂಟ್ ನಂಬರ್ 5, ರಾಷ್ಟ್ರದ ಭದ್ರತೆ ಕಾಪಾಡಲು ಅಗತ್ಯ. ರಾಷ್ಟ್ರದ ಭದ್ರತೆಯನ್ನು ಕಾಪಾಡಲಿಕ್ಕೆ ನಮಗೆ ರಾಷ್ಟ್ರೀಯ ಶಕ್ತಿ ತುಂಬಾ ಪ್ರಾಮುಖ್ಯತೆ ಹೊಂದಿರುವಂಥದ್ದು. 6ನೇ ಪಾಯಿಂಟ್, ವಿದೇಶಗಳಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಅಗತ್ಯವಾಗಿದೆ. ವಿದೇಶಗಳಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಅಗತ್ಯ ಆಗಿದೆ. 7ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಒಂದು ದೇಶದ ಪ್ರತಿಷ್ಠೆ, ಹಿರಿಮೆ, ವರ್ಚಸ್ಸನ್ನು ಹೆಚ್ಚಿಸುವ ಅಂಶವೇ ರಾಷ್ಟ್ರೀಯ ಶಕ್ತಿಯಾಗಿದೆ. ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಒಂದು ದೇಶದ ಪ್ರತಿಷ್ಠೆ, ಹಿರಿಮೆ, ವರ್ಚಸ್ಸನ್ನು ಹೆಚ್ಚಿಸುವ ಅಂಶ ಶಕ್ತಿಯಾಗಿದೆ. 8ನೇ ಪಾಯಿಂಟ್, ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯ ರಚನೆ ಮತ್ತು ಅದರ ಕಾರ್ಯಾಚರಣೆಯ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯ ರಚನೆ ಮತ್ತು ಅದರ ಕಾರ್ಯಾಚರಣೆಯು ಶಕ್ತಿಯನ್ನು ಅವಲಂಬಿಸಿರುತ್ತದೆ. 9ನೇ ಪಾಯಿಂಟ್, ರಾಷ್ಟ್ರೀಯ ಶಕ್ತಿಯು ರಾಷ್ಟ್ರಗಳ ತಮ್ಮ ಭೌಗೋಳಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಮೊದಲಾದ ಹಿತಾಸಕ್ತಿಗಳನ್ನು ಹಾಗೂ ರಾಷ್ಟ್ರದ ಸೌಹಾರ್ದ ಭಾವನೆಗಳನ್ನು ಕಾಪಾಡುವ ಬಲವಾಗಿದೆ.
ರಾಷ್ಟ್ರೀಯ ಶಕ್ತಿಯು ರಾಷ್ಟ್ರಗಳ ತಮ್ಮ ಭೌಗೋಳಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಮೊದಲಾದ ಹಿತಾಸಕ್ತಿಗಳನ್ನು ಹಾಗೂ ರಾಷ್ಟ್ರದ ಸೌಹಾರ್ದ ಭಾವನೆಗಳನ್ನು ಕಾಪಾಡುವ ಬಲವಾಗಿದೆ. 10ನೇ ಪಾಯಿಂಟ್, ಒಂದು ರಾಷ್ಟ್ರದ ರಾಷ್ಟ್ರೀಯ ಶಕ್ತಿ ಸೈನಿಕ ಶಕ್ತಿಯನ್ನಲ್ಲದೆ ರಾಷ್ಟ್ರಗಳು ಬಳಸುವ ಎಲ್ಲ ರೀತಿಯ ಶಕ್ತಿಯನ್ನೊಳಗೊಂಡಿದೆ. ಒಂದು ರಾಷ್ಟ್ರದ ರಾಷ್ಟ್ರೀಯ ಶಕ್ತಿ ಸೈನಿಕ ಶಕ್ತಿಯನ್ನಲ್ಲದೆ ರಾಷ್ಟ್ರಗಳು ಬಳಸುವ ಎಲ್ಲ ರೀತಿಯ ಶಕ್ತಿಯನ್ನೊಳಗೊಂಡಿರುತ್ತದೆ. 11ನೇ ಪಾಯಿಂಟ್, ಒಂದು ರಾಷ್ಟ್ರ ರಾಯಭಾರತ್ವದ ಧ್ಯೇಯ ಉದ್ದೇಶಗಳನ್ನು ನಿರ್ಧರಿಸಲಾಗುವುದು. ರಾಷ್ಟ್ರದ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ರಾಷ್ಟ್ರ ರಾಯಭಾರತ್ವದ ಧ್ಯೇಯ ಉದ್ದೇಶಗಳನ್ನು ನಿರ್ಧರಿಸಲಾಗುವುದು. ಇವಿಷ್ಟು ನಮಗೆ ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆ ಅಥವಾ ಮಹತ್ವದಲ್ಲಿ ಓದ್ಕೊಳ್ಬೇಕಾಗಿರುವಂಥ ವಿಚಾರಗಳಾಗಿದೆ. ಇನ್ನು ಇದರಲ್ಲಿ ನಾವು ನೋಡಬೇಕಾಗಿರುವಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ರಾಷ್ಟ್ರೀಯ ಶಕ್ತಿಯ ಮೂಲಾಂಶ. ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳಲ್ಲಿ 2 ಮುಖ್ಯವಾದ ಪಾಯಿಂಟ್ಸ್ಗಳಿದೆ. ಒಂದು ಗೋಚರ ಅಥವಾ ಸ್ಥಿರ ಮೂಲಾಂಶ, ಅಗೋಚರ ಅಥವಾ ಅಸ್ಥಿರ ಮೂಲಾಂಶ. ಎರಡರಲ್ಲಿ ಯಾವುದನ್ನು ಕೂಡ ಅವರು ಕೇಳ್ಬೋದು. ನಾವು ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿಕೊಂಡ್ರೆ ಆ ಪಾಯಿಂಟ್ಸ್ಗಳನ್ನು ಬರಿತಾ ಹೋದರೆ ಆಯಿತು. ವಿವರಣೆ ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿ ವಿವರಿಸ್ತಾ ಹೋಗಿ. ಕೊನೆಯ ಕ್ಷಣಗಳಲ್ಲಿ ನಾವು ಪರೀಕ್ಷೆಯ ಅಂತಿಮ ದಿನಗಳಲ್ಲಿ ಓದ್ಕೊಳ್ಬೇಕಾದ್ರೆ ಅಥವಾ ಪರೀಕ್ಷೆಯ ಹಿಂದಿನ ದಿವಸ ಓದಬೇಕಾದ್ರೆ ವಿವರಣೆ ಎಲ್ಲ ಓದ್ಕೊಳ್ಳಿಕ್ಕೆ ಹೋಗಬೇಡಿ. ಬರೀ ಪಾಯಿಂಟ್ಸನ್ನಷ್ಟೇ ಓದ್ತಾ ಹೋಗಿ. ಆವಾಗ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಆಗ್ತದೆ. ಒಂದು ವೇಳೆ ನೀವು ವಿವರಣೆಯನ್ನು ಕೂಡ ನೋಡ್ತಾ ಇದ್ದೇವೆ, ವಿವರಣೆ ಕೂಡ ನೋಡ್ಕೊಂಡು ಓದ್ತಾ ಇದ್ದೀರಿ ಅಂತಾದರೆ ನಮಗೆ ಸಮಯ ಸಾಕಾಗೋದಿಲ್ಲ. ಅದರಿಂದ ನೀವು ಕೊನೆಯ ಹಂತದ ತಯಾರಿಯನ್ನು ಮಾಡಬೇಕಾದ್ರೆ ಜಸ್ಟ್ ನೀವು ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಯಾವ ರೀತಿ ಅಂತ ಹೇಳಿದರೆ, ಈಗ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳಲ್ಲಿ ಗೋಚರ ಅಥವಾ ಸ್ಥಿರ ಮೂಲಾಂಶ, ಅದರಲ್ಲಿ ಬರುವಂಥ ಪಾಯಿಂಟ್ಸ್ಗಳು ಭೌಗೋಳಿಕ ಅಂಶ, ಜನಸಂಖ್ಯೆ, ನೈಸರ್ಗಿಕ ಸಂಪನ್ಮೂಲಗಳು, ತಾಂತ್ರಿಕ ಜ್ಞಾನ. ಈ 4 ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡ್ಕೊಳ್ಬೇಕು. ಆ 4 ಪಾಯಿಂಟ್ಸಲ್ಲಿ ಸಬ್ ಪಾಯಿಂಟ್ಸ್ಗಳಿದ್ದರೆ ಅದನ್ನು ಕೂಡ ಕಲ್ತ್ಕೊಳ್ಬೇಕು. ನಾನೀಗ ಹೇಳ್ತಾ ಹೋಗ್ತೇನೆ, ನೀವು ಕೂಡ ಜೊತೆಯಾಗಿ ಹೇಳ್ಕೊಳ್ಳಿ. ಗೋಚರ ಅಥವಾ ಸ್ಥಿರ ಮೂಲಾಂಶಗಳಲ್ಲಿ ಭೌಗೋಳಿಕ ಅಂಶ 2 ಜನಸಂಖ್ಯೆ, 3 ನೈಸರ್ಗಿಕ ಸಂಪನ್ಮೂಲಗಳು 4 ತಾಂತ್ರಿಕ ಜ್ಞಾನ. ಭೌಗೋಳಿಕ ಅಂಶಗಳಲ್ಲಿ ಯಾವುದೆಲ್ಲ ಬರ್ತದೆ? ವಾಯುಗುಣ, ಅಂದರೆ ಭೌಗೋಳಿಕ ಅಂಶ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ವಾಯುಗುಣ, ಭೂಪ್ರದೇಶ, ಸ್ವರೂಪ, ಭೌಗೋಳಿಕ ನೆಲೆ, ಭೂಪ್ರದೇಶದ ಗಾತ್ರ ಅಥವಾ ವಿಸ್ತೀರ್ಣ. ವಾಯುಗುಣ, ಭೂಪ್ರದೇಶದ ಸ್ವರೂಪ, ಭೌಗೋಳಿಕ ನೆಲೆ, ಭೂಪ್ರದೇಶದ ಗಾತ್ರ, ಇವುಗಳು ಬರುವಂಥದ್ದು ಭೌಗೋಳಿಕ ಅಂಶಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳು. ಯಾವುದೆಲ್ಲ? ಭೌಗೋಳಿಕ ಅಂಶ, ಜನಸಂಖ್ಯೆ, ನೈಸರ್ಗಿಕ ಸಂಪನ್ಮೂಲಗಳು, ತಾಂತ್ರಿಕ ಜ್ಞಾನ. ನಿಮಗೆ ಅದರ ಮೇಲಿನ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಭೌಗೋಳಿಕ ಅಂಶದೊಳಗೆ ಬರುವಂಥ ಸಬ್ ಪಾಯಿಂಟ್ಸ್ಗಳು ಅಂತ ಹೇಳಿದಾಗ ಅದರಲ್ಲಿ ನಾವು ವಾಯುಗುಣ, ಭೂಪ್ರದೇಶದ ಸ್ವರೂಪ, 3 ಭೌಗೋಳಿಕ ನೆಲೆ, 4 ಭೂಪ್ರದೇಶದ ಗಾತ್ರ ಅಥವಾ ವಿಸ್ತೀರ್ಣ, ಆಮೇಲೆ ಜನಸಂಖ್ಯೆ ಅಂತ ಬಂದಾಗ, ಒಂದು ಪ್ರದೇಶ ಅಂತ ಬಂದಾಗ ಅಲ್ಲಿ ಜನಸಂಖ್ಯೆ ಬರುವಂಥದ್ದು. ಆ ಜನಸಂಖ್ಯೆ ನಮ್ಮ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳಿಗೆ ಬೇಕಾಗಿರುವಂಥದ್ದು. ಒಂದು ರಾಷ್ಟ್ರದ ಶಕ್ತಿಯನ್ನು ಅಲ್ಲಿನ ಜನಸಂಖ್ಯೆಯ ಆಧಾರದ ಮೇಲೆ ನಿರ್ಧರಿಸುವಂಥದ್ದು. ಒಂದು ರಾಷ್ಟ್ರ ಅಂತಾದಮೇಲೆ ಆ ರಾಷ್ಟ್ರದ ಶಕ್ತಿಯನ್ನು ಅಲ್ಲಿನ ಜನಸಂಖ್ಯೆಯ ಮೇಲೆ, ಯಾವ ರಾಷ್ಟ್ರದಲ್ಲಿ ಯುದ್ಧ ಅಥವಾ ಆರ್ಥಿಕ ಉತ್ಪಾದನೆ ಹೆಚ್ಚಳಕ್ಕೆ ಜನ ಬಲವಿರ್ತದೋ, ಅಲ್ಲಿ ಜನ ಇದ್ದಾರೋ ಅಥವಾ ಇಲ್ಲೋ, ಅಥವಾ ಅವರು ಬಲಶಾಲಿಯೋ ಅಂತ ನೋಡುವಂಥದ್ದು ಜನಸಂಖ್ಯೆ. 3ನೇ ಪಾಯಿಂಟ್, ನೈಸರ್ಗಿಕ ಸಂಪನ್ಮೂಲಗಳು ಯಾವುದು? ಭೂಮಿ, ನದಿ, ಸರೋವರ, ವಿದ್ಯುತ್ ಶಕ್ತಿ, ಕಲ್ಲಿದ್ದಲು, ಕಬ್ಬಿಣದ ಅದಿರು, ಎಣ್ಣೆ ಪದಾರ್ಥ, ತೈಲಗಳು, ಇದೆಲ್ಲ ಕೂಡ ಸಂಪನ್ಮೂಲಗಳಲ್ಲಿ ಬರುವಂಥದ್ದು. ಇನ್ನು 4ನೇ ಪಾಯಿಂಟ್, ತಾಂತ್ರಿಕ ಜ್ಞಾನ ಅಂತ ಹೇಳಿದರೆ ಅದರಲ್ಲಿರುವಂಥ ಸಬ್ ಪಾಯಿಂಟ್ಸ್ಗಳು ಮಿಲಿಟ್ರಿ ಶಕ್ತಿ. ಅದರಲ್ಲಿ ಬರುವಂಥ ಸಬ್ ಪಾಯಿಂಟ್ಸ್ಗಳು ಮಿಲಿಟ್ರಿ ಶಕ್ತಿ, ಕೈಗಾರಿಕೆ ಮತ್ತು ಕೃಷಿ ಉತ್ಪಾದನೆಗಳು. ಮಿಲಿಟ್ರಿ ಶಕ್ತಿ, ಕೈಗಾರಿಕೆ, ಕೃಷಿ ಉತ್ಪಾದನೆಗಳು ಹೆಚ್ಚಿಸಿಕೊಂಡು ಬಲಿಷ್ಠ ರಾಷ್ಟ್ರವಾಗಬಹುದು. ಇದು ತಾಂತ್ರಿಕ ಜ್ಞಾನದಲ್ಲಿ ಬರ್ತದೆ. ಮತ್ತೊಮ್ಮೆ ಗೋಚರ, ರಾಷ್ಟ್ರೀಯ ಶಕ್ತಿಯ
ಗೋಚರ ಅಥವಾ ಸ್ಥಿರ ಮೂಲಾಂಶಗಳನ್ನು ತಿಳ್ಕೊಳ್ಳುವ ಭೌಗೋಳಿಕ ಅಂಶ, ವಾಯುಗುಣ, ಭೂಪ್ರದೇಶದ ಸ್ವರೂಪ, ಭೌಗೋಳಿಕ ನೆಲೆ, ಭೂಪ್ರದೇಶದ ಗಾತ್ರ ಅಥವಾ ವಿಸ್ತೀರ್ಣ, ಜನಸಂಖ್ಯೆ. 3 ನೈಸರ್ಗಿಕ ಸಂಪನ್ಮೂಲಗಳು, ಭೂಮಿ, ನದಿಗಳು, ಸರೋವರಗಳು, ವಿದ್ಯುತ್ ಶಕ್ತಿ, ಕಲ್ಲಿದ್ದಲು, ಕಬ್ಬಿಣದ ಅದಿರು, ಎಣ್ಣೆ ಪದಾರ್ಥಗಳು. ನೈಸರ್ಗಿಕ ಸಂಪನ್ಮೂಲಗಳು. 4ನೇ ಪಾಯಿಂಟ್ ತಾಂತ್ರಿಕ ಜ್ಞಾನ, ಮಿಲಿಟರಿ ಶಕ್ತಿ, ಕೈಗಾರಿಕೆ, ಕೃಷಿ ಉತ್ಪಾದನೆಗಳು. ಇನ್ನು ಇದರಲ್ಲಿ ಬರುವಂಥ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳ ಒಂದು ಅಗೋಚರ ಅಂಶಗಳನ್ನು ಕೂಡ ನೋಡಿಕೊಳ್ಳುವ. ಈಗ ಮೊದಲಿಗೆ ನಾವು ಗೋಚರ ಅಂಶಗಳನ್ನು ನೋಡಿಕೊಂಡೆವು. ಈಗ ಅಗೋಚರ ಅಥವಾ ಅಸ್ಥಿರ ಮೂಲಾಂಶಗಳಲ್ಲಿ ಯಾವ ಪಾಯಿಂಟ್ಸ್ಗಳೆಲ್ಲ ಬರ್ತದೆ? ಅದರಲ್ಲಿ 3 ಪಾಯಿಂಟ್ಸ್ಗಳು ಬರುವಂಥದ್ದು. ಅದು ಸೈದ್ಧಾಂತಿಕ ವಿಚಾರಗಳು, 2 ನಾಯಕತ್ವ, 3 ರಾಷ್ಟ್ರೀಯ ಕಾರ್ಯಚೈತನ್ಯ. ಸಬ್ ಪಾಯಿಂಟ್ಸ್ ಅಂತ ಇಲ್ಲ, ನಾವು ಅದನ್ನೇ ವಿವರಿಸ್ತಾ ಹೋದ್ರಾಯಿತು. ಸೈದ್ಧಾಂತಿಕ ವಿಚಾರಗಳು. ಸೈದ್ಧಾಂತಿಕ ವಿಚಾರಗಳು ರಾಷ್ಟ್ರೀಯ ಶಕ್ತಿಯ ಅಗೋಚರ ಅಂಶ ಇರುವಂಥದ್ದು, ಅಂದರೆ ಅಗೋಚರ, ಕಾಣದೇ ಇರುವಂಥದ್ದು ಸೈದ್ಧಾಂತಿಕ ವಿಚಾರಗಳು. ಮನುಷ್ಯನ ಭಾವನೆ, ಉದ್ರೇಕಗಳನ್ನು ಉತ್ತೇಜಿಸುವ ಅಥವಾ ಶಮನಗೊಳಿಸುವ ಸೈದ್ಧಾಂತಿಕ ವಿಚಾರಗಳು ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚು ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸೈದ್ಧಾಂತಿಕ ವಿಚಾರಗಳು. ಇನ್ನು ನಾಯಕತ್ವ. ಯೋಗ್ಯವಾದ ನಾಯಕತ್ವವು ರಾಷ್ಟ್ರೀಯ ಶಕ್ತಿಯ ಅಗೋಚರ ಅಂಶಗಳಲ್ಲಿ ಒಂದಾಗಿದೆ. ಒಂದು ರಾಷ್ಟ್ರವು ರಾಷ್ಟ್ರೀಯ ಶಕ್ತಿಯ ಎಲ್ಲ ಮೂಲಾಂಶಗಳನ್ನು ಪಡೆದಿದ್ದು ಉತ್ತಮ ನಾಯಕತ್ವ ಪಡೆಯದೇ ಇದ್ದರೆ ಅದು ಅಂತಾರಾಷ್ಟ್ರೀಯ ವಲಯದಲ್ಲಿ ಪರಿಣಾಮಕಾರಿ ಪಾತ್ರ ವಹಿಸಲು ಸಾಧ್ಯವಿಲ್ಲ. ಇನ್ನು 3ನೇದು ರಾಷ್ಟ್ರೀಯ ಕಾರ್ಯಚೈತನ್ಯ. ಒಂದು ರಾಷ್ಟ್ರದ ಶಕ್ತಿಯನ್ನು ಆ ರಾಷ್ಟ್ರದ ಜನರ ಕಾರ್ಯಚೈತನ್ಯದ ಆಧಾರದ ಮೇಲೆ ನಿರ್ಧರಿಸಬಹುದಾಗಿದೆ. ರಾಷ್ಟ್ರಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧವಾಗಿರುವ ಜನರ ಮಾನಸಿಕ ಸ್ಥಿತಿಯೇ ಮನೋಸ್ಥೈರ್ಯ ಅಥವಾ ಕಾರ್ಯಚೈತನ್ಯ ನಿಷ್ಠೆಯಾಗಿರುವಂಥದ್ದು. ಇದು ನಾವು ಅಗೋಚರ ಅಂಶಗಳ ಪಾಯಿಂಟ್ಸ್ಗಳಲ್ಲಿ ಬರಿಬೇಕಾಗಿರುವಂಥದ್ದು. ಅಗೋಚರ ಪಾಯಿಂಟ್ಸ್ಗಳಲ್ಲಿ ಗೋಚರ ಮತ್ತು ಸ್ಥಿರ ಮೂಲಾಂಶಗಳನ್ನು ತಿಳ್ಕೊಂಡೆವು. ಗೋಚರ ಆಗದಿರುವಂಥದ್ದಲ್ಲಿ ಸೈದ್ಧಾಂತಿಕ ವಿಚಾರ, ನಾಯಕತ್ವ, ರಾಷ್ಟ್ರೀಯ ಕ್ರಮ ಚೈತನ್ಯ. ಸೈದ್ಧಾಂತಿಕ ವಿಚಾರಗಳು, ಹಾಗೆಯೇ ನಾಯಕತ್ವ, ಆಮೇಲೆ ರಾಷ್ಟ್ರೀಯ ಚೈತನ್ಯ. ಇನ್ನು ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆಯಲ್ಲಿ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು. ಅದನ್ನು ಕೂಡ 7 ಪಾಯಿಂಟ್ಸ್ಗಳನ್ನು ಸರಿಯಾಗಿ ಬಾಯ್ಪಾಠ ಮಾಡಿಕೊಳ್ಳಿ. ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಇಚ್ಛಾನುಸಾರ ನಡೆದುಕೊಳ್ಳಲು ವರ್ತಿಸಲು ಸಾಧ್ಯವಿಲ್ಲ. ರಾಷ್ಟ್ರಗಳು ಕೆಲವು ಇತಿಮಿತಿಗಳನ್ನು ಅರಿತು ತಮ್ಮ ಅಧಿಕಾರವನ್ನು ಚಲಾಯಿಸಬೇಕಾಗ್ತದೆ. ಆ ಒಂದು ಇತಿಮಿತಿಗಳು ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ಕಾನೂನು, ಅಂತಾರಾಷ್ಟ್ರೀಯ ಕಾನೂನು, ಜಾಗತಿಕ ಅಭಿಪ್ರಾಯ, ಜಾಗತಿಕ ಅಭಿಪ್ರಾಯ, ಶಕ್ತಿ ಸಂಪನ್ಮೂಲ, ಶಕ್ತಿ ಸಂಪನ್ಮೂಲ, ನಿಶಸ್ತ್ರೀಕರಣ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಾಮೂಹಿಕ ಭದ್ರತಾ ವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಾಮೂಹಿಕ ಭದ್ರತಾ ವ್ಯವಸ್ಥೆ, ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ಕಾನೂನು, ಜಾಗತಿಕ ಅಭಿಪ್ರಾಯ, ಶಕ್ತಿ ಸಮತೋಲನ, ನಿಶಸ್ತ್ರೀಕರಣ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಾಮೂಹಿಕ ಭದ್ರತಾ ವ್ಯವಸ್ಥೆ, ಸಾಮೂಹಿಕ ಭದ್ರತಾ ವ್ಯವಸ್ಥೆ. ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳುವ. ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳಲ್ಲಿ ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ಕಾನೂನು, ಅಂತಾರಾಷ್ಟ್ರೀಯ ಕಾನೂನು, ಜಾಗತಿಕ ಅಭಿಪ್ರಾಯ, ಜಾಗತಿಕ ಅಭಿಪ್ರಾಯ, ಶಕ್ತಿ ಸಮತೋಲನ, ಶಕ್ತಿ ಸಮತೋಲನ, ನಿಶಸ್ತ್ರೀಕರಣ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಾಮೂಹಿಕ ಭದ್ರತಾ ವ್ಯವಸ್ಥೆ, ಸಾಮೂಹಿಕ ಭದ್ರತಾ ವ್ಯವಸ್ಥೆ. ವಿವರಣೆಗಳೆಲ್ಲ ಇದೆ. ನಾವು ಈಗ ವಿವರಣೆಯನ್ನು ಜಾಸ್ತಿ ನೋಡ್ತಾ ಹೋದರೆ ನಮಗೆ ಎಲ್ಲವನ್ನು ಕೂಡ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಮಯ ಕೂಡ ತುಂಬಾ ಕಡಿಮೆ ಇದೆ. ಅದರ ಒಳಗಾಗಿ ನಾವು ಕೆಲವೊಂದನ್ನಷ್ಟನ್ನು ಓದ್ಕೊಳ್ಬೇಕು. ವಿಶ್ವಸಂಸ್ಥೆಯ ಬಗ್ಗೆ ಓದ್ಕೊಳ್ಳಿ. ವಿಶ್ವಸಂಸ್ಥೆಯ ಉದ್ದೇಶಗಳಿರ್ಬೋದು, ವಿಶ್ವಸಂಸ್ಥೆಯ ರಚನೆ, ವಿಶ್ವಸಂಸ್ಥೆಯ ಬಗ್ಗೆ ಓದ್ಕೊಳ್ಳಿ. ವಿಶ್ವಸಂಸ್ಥೆ ತುಂಬಾ ಮುಖ್ಯವಾಗಿರುವಂಥದ್ದು. ಅಂದರೆ ಅದು ನಮಗೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಯುವಂಥದ್ದು ವಿಶ್ವಸಂಸ್ಥೆ. ವಿಶ್ವಸಂಸ್ಥೆಯ ಉದ್ದೇಶಗಳು, ವಿಶ್ವಸಂಸ್ಥೆಯ ರಚನೆಗಳನ್ನೆಲ್ಲ ಓದ್ಕೊಳ್ಳಿ. ವಿಶ್ವಸಂಸ್ಥೆಯ ಉದ್ದೇಶಗಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಯುವುದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಯುವುದು, ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧವನ್ನು ವೃದ್ಧಿಸುವುದು, ರಾಷ್ಟ್ರಗಳ ನಡುವೆ
ಸ್ನೇಹ ಸಂಬಂಧವನ್ನು ವೃದ್ಧಿಸುವುದು, ಯುದ್ಧ ಭೀತಿಯಿಂದ ವಿಶ್ವವನ್ನು ರಕ್ಷಿಸುವುದು, ಮಾನವ ಹಕ್ಕುಗಳಲ್ಲಿ ನಂಬಿಕೆಯನ್ನು ಉಂಟು ಮಾಡುವುದು, ಅಂತಾರಾಷ್ಟ್ರೀಯ ಸಹಕಾರ ಮೂಡಿಸುವುದು, ಅಂತಾರಾಷ್ಟ್ರೀಯ ಬಾಧ್ಯತೆಯನ್ನು ಗೌರವಿಸಿ ನ್ಯಾಯವನ್ನು ಕಾಯುವುದು, ಜೀವನ ಮಟ್ಟವನ್ನು ಉತ್ತಮಪಡಿಸುವುದು, ಸ್ತ್ರೀ ಪುರುಷರ ಸಮಾನತೆಯನ್ನು ಕಾಯುವುದು, ಅಂತಾರಾಷ್ಟ್ರೀಯ ಕಾನೂನನ್ನು ಪಾಲಿಸುವುದು, ಯಾವುದೇ ಸಮಸ್ಯೆಯನ್ನು ಶಾಂತಿಯುತ ಮಾರ್ಗಗಳ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವುದು. ಇವು ವಿಶ್ವಸಂಸ್ಥೆಯ ಉದ್ದೇಶಗಳಾಗಿದೆ. ಇನ್ನು ವಿಶ್ವಸಂಸ್ಥೆಯ ರಚನೆಯಲ್ಲಿ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ವಿಶ್ವಸ್ತ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಕಾರ್ಯಾಲಯ ಇದು ವಿಶ್ವಸಂಸ್ಥೆಯ ರಚನೆಯಲ್ಲಿ ಬರುವಂಥದ್ದು. ಹಾಗೆಯೇ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೂಡ ಓದ್ಕೊಳ್ಳಿ. ವಿಶ್ವಸಂಸ್ಥೆಯ ಸಾಧನೆಗಳು: ಅಲಿಪ್ತ ನೀತಿಯ ಉಗಮ, ಅಲಿಪ್ತ ನೀತಿಯ ಪಾತ್ರಗಳು ಅದನ್ನು ಓದ್ಕೊಳ್ಬೇಕು. ಅದರಿಂದ ಮೊದಲು ನಾವು ಲೀಗ್ ಆಫ್ ನೇಷನ್, ಅಂತಾರಾಷ್ಟ್ರೀಯ ಕಾನೂನಿನ ಪ್ರಾಮುಖ್ಯತೆಯನ್ನು ಓದ್ಕೊಳ್ಳಿ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಾಮುಖ್ಯತೆ, ವಿದೇಶಾಂಗ ನೀತಿಯ ಆರ್ಥಿಕ ಸಾಧನೆ, ಅರ್ಥ ಸ್ವರೂಪ, ವಿದೇಶಾಂಗ ನೀತಿಯ ಆರ್ಥಿಕ ಸಾಧನೆಗಳು. ಆಮೇಲೆ ಪ್ರಚಾರದ ಅರ್ಥ ಸ್ವರೂಪವನ್ನು ಓದ್ಕೊಳ್ಬೇಕು. ಬ್ಲಾಕ್ 3ರಲ್ಲಿ 15 ಅಂಕದ ಪ್ರಶ್ನೆ, ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನ ಮತ್ತು ವಿಧಾನಗಳು 15 ಅಂಕದ ಪ್ರಶ್ನೆಯಾಗಿದೆ. ಅದು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನ 15 ಅಂಕದ ಪ್ರಶ್ನೆ. ಬ್ಲಾಕ್ 3ರಲ್ಲಿ 15 ಅಂಕದ ಪ್ರಶ್ನೆಗಳು ಒಂದು ಇದು. ಆಮೇಲೆ ಮತ್ತೊಂದು ಮೈತ್ರಿಕೂಟ, ಯುದ್ಧ ಕಾಲದ ಮೈತ್ರಿಕೂಟ ಮತ್ತು ಶಾಂತಿ ಕಾಲದ ಮೈತ್ರಿಕೂಟದ ಬಗ್ಗೆ ಹೇಳುವಂಥದ್ದು 15 ಅಂಕದಲ್ಲಿ ಬಂದಿರುವಂಥ 2 ಪ್ರಶ್ನೆಗಳು. ಇನ್ನು 10 ಅಂಕದ ಪ್ರಶ್ನೆಗಳು ಯುದ್ಧದ ಕಾರಣ, ಬಗೆಗಳು, ಪರಿಣಾಮ, ಪರಿಹಾರ, ಹಾಗೆಯೇ ಶಕ್ತಿ ಸಮತೋಲನ, ಪ್ರಾಮುಖ್ಯತೆ ಮತ್ತು ತಂತ್ರಗಳು, ಸಾಮೂಹಿಕ ಭದ್ರತೆಯ ಲಕ್ಷಣಗಳು, ಸಾಮೂಹಿಕ ಭದ್ರತೆ, ವಿಶ್ವಸಂಸ್ಥೆಯ ಸಾಧನೆ ವಿಫಲತೆಯ ಬಗ್ಗೆ 10 ಅಂಕಕ್ಕೆ. ಆಮೇಲೆ 5 ಅಂಕಕ್ಕೆ ಓದ್ಕೊಳ್ಳಿ. ವಿದೇಶಾಂಗ ನೀತಿಯ ಆರ್ಥಿಕ ಸಾಧನ, ನಿರ್ಧಾರಕ ಅಂಶಗಳು 5 ಅಂಕಕ್ಕೆ. ಹಾಗೆ ಯುದ್ಧದ ಬಗ್ಗೆ 5 ಅಂಕ. ಆಮೇಲೆ ಶಕ್ತಿ ಸಮತೋಲನ, ಗುಣಾವಗುಣಗಳು 5 ಅಂಕಕ್ಕೆ. ನೀವು ಇದರಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ. ಇನ್ನಷ್ಟು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಸಾಧ್ಯ ಆದರೆ ವಿಡಿಯೋವನ್ನು ಮಾಡಿಕೊಳ್ಳುವ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.